ಪ್ರಕಾಶ್ ಬೆಳವಾಡಿ ಸರ್ ಹೇಳಿದ ನೆನಪು, ಒಂದ್ಸಲ ಯಾವುದೋ ಒಂದು ಯುದ್ಧ ಆಗಿ ಹೋಗಿತ್ತಂತೆ ಬೆಂಗಳೂರಿನಲ್ಲಿ. ಇಡೀ ಊರನ್ನೇ ಆವತ್ತಿನ ಕಾಲದ ಪಿರಂಗಿಗಳಲ್ಲಿ ಉಡಾಯಿಸ್ಬಿಟ್ಟಿದ್ರಂತೆ. ಮತ್ತೆ ಈ ಊರು ರೆಡಿಯಾಗಿದ್ದಂತೆ, ಈ ಊರಿಗೆ ಆ ಶಕ್ತಿ ಇದೆ, ಮತ್ತೆ ಈ ಗಿಡಗಳನ್ನ ನೆಟ್ಟಿ, ಮತ್ತೆ ಈ ಊರು ಪ್ರಕೃತಿ ಸಬೂಗಾಗಿ ಮತ್ತೆ ಇದು ಅಷ್ಟು ಶಕ್ತಿಶಾಲಿ ಊರಿದ್ದು ಬೆಂಗಳೂರು ಅಂತ ಒಂದಿನ ಹಿಂಗೆ ಇಂಟರ್ವ್ಯೂಲ್ಲಿ ಏನೋ ಒಂದು ವಿಷಯ ಬಂದ್ಬಿಡ್ತು, ಟಕ್ಕಂತ ಆ ವಿಷಯ ಹೇಳಿದ್ರು ಅವರು. ಹಂಗೆ ಸರ್ ನಾವು ಮಾಡ್ಕೋಬೇಕು ಸರ್, ಪ್ರಕೃತಿ ಕೆಟ್ಟೋಗಿದೆ ಅಂತ ಅನ್ನಬಾರ್ದು, ನಾವು ಸರಿ ಮಾಡಕ್ ಪ್ರಯತ್ನ ಮಾಡ್ಬೇಕು. ಕೆಡಿಸಿರೋ ನಾವೇ ಅದೇ ಅದೇ ನಾವು ಕೆಡಿಸ್ತೇವೆ ಅಂದ್ರೆ ಅದು ಸರಿ ಇರುತ್ತೆ. ಜೊತೆಗೆ ಎಲ್ರಿಗೂ ಮನುಷ್ಯನಿಗೆ ಅದಿದೆ, ಆ ಎಬಿಲಿಟಿ, ಬೌನ್ಸ್ ಬ್ಯಾಕ್ ಆಗೋ ಎಬಿಲಿಟಿ. ಈಗ ಇಲ್ಲದ್ರೆ ಹಿರೋಶಿಮಾ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ಹಾಕಿ ಅದು ನ್ಯೂಕ್ಲಿಯರ್ ಬಾಂಬ್ ಎಫೆಕ್ಟ್ ಎಷ್ಟೋ ವರ್ಷ ಇದ್ದು ಅವ್ರು ಮತ್ತೆ ಕಟ್ಟಬಹುದು ಅಂತಂದ್ರೆ ನಮ್ಗೆ ಏನಾಗಿದೆ. ಹೌದು ಹೌದು ಸರ್, ಜಪಾನ್ ಎಂತ ಊರು ಎಂತ ಆಗ್ಬಿಡ್ತದೆ. ಏನು ಅದ್ಭುತವಾಗಿಲ್ಲ, ಇನ್ನೂ ಏನು ಕಟ್ಟಿಲ್ಲ. ಓಕೆ, ಇಷ್ಟೆಲ್ಲ ಭ್ರಷ್ಟಾಚಾರ ಇದ್ದೂ ಹಿಂಗೆ ಇಷ್ಟು ಲೆವೆಲ್ಗೆ ಇದೀವಿ ಅಂದರೆ ಖುಷಿ ಪಡಬೇಕು. ಅಂದರೆ ಒಳ್ಳೆ ಜನ ಇನ್ನೂ ಇದ್ದಾರೆ ಇಲ್ಲಿ, ಶ್ರಮ ಪಡೋರು. ಹಂಗೆ ನಡ್ಕೊಂಡು ಹೋಗ್ತಾ ಇದೆ ದೇಶ. ಎಲ್ಲ ರಾಜಕಾರಣಿಗಳೆಲ್ಲ ಕಳ್ಳರೆ ತುಂಬಿಕೊಂಡು ನಡೀತಾ ಇದೆ ಅಂದರೆ ದೇಶ. ಸರ್ ಈಗ ನನಗೆ ಯಾವಾಗಲೂ ಅನಿಸ್ತದೆ ಸರ್, ಯಾವಾಗಲೂ ನಿಮ್ಮಲ್ಲಿ ಒಂದು ಹೋರಾಟದ ಮಾತು ಇದ್ದೇ ಇರುತ್ತೆ. ಈ ವ್ಯವಸ್ಥೆಯ ಕೆಲವೊಂದು ತಪ್ಪುಗಳನ್ನು ಸರಿತಿದ್ದುವಂಥ ವಿಚಾರಗಳು ಇದ್ದೇ ಇರುತ್ತೆ. ಈ ಥರದ ವಿಚಾರದ ನಿಮ್ಗೆ ಅಂಟಿದ್ದು ಎಲ್ಲಿಂದ ಅಂತ? ರಂಗಭೂಮಿಲಿ ಇದ್ದಾಗ ಅಥವಾ ಓದುವಾಗ ಅಥವಾ ಸಿನಿಮಾ ಬಂದ ಮೇಲೆ? ಓದೋದ್ರಿಂದ ಅನ್ಸುತ್ತೆ. MA ಕನ್ನಡ ಮಾಡಿದೆ, ಡಿಗ್ರಿ BSc ಮಾಡಿದೆ. ಅದಾದಮೇಲೆ MA ಒಂದು ಥಿಯೇಟರ್ ಆಸಕ್ತಿ ಇತ್ತು. ಇನ್ನೊಂದು ಒಂದು ಸ್ವಲ್ಪ ಅಲ್ಲಿ MA ಸೇರ್ಕೊಂಡ್ಮೇಲೆ DR ನಾಗರಾಜ್ ಚಿಕ್ಕಪ್ಪ ಆಗ್ಬೇಕು ನನಗೆ, ನನ್ನ ತಾಯಿ ತಂಗಿ. ಸೊ ಅವ್ರನ್ನೆಲ್ಲ ಓದಕ್ಕೆ ಶುರು ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಸೊಸೈಟಿ ಬಗ್ಗೆ ಅವೇರ್ನೆಸ್. ಈಗ ಸೋಷಿಯಲ್ ಕ್ರಿಟಿಕ್ ಆ್ಯಕ್ಚುಲ್ ಆಗಿ ಹೇಳಕ್ಕೆ ಹೋದರೆ ಅವರು ಅವ್ರನ್ನ ಸಾಹಿತ್ಯ ವಿಮರ್ಶಕ ಅಂತ ಹೇಳೋದಕ್ಕಿಂತ ಸಂಸ್ಕೃತಿ ವಿಮರ್ಶಕ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದರಿಂದ ಸುಮಾರು ಆಲೋಚನೆಗಳು ಬದಲಾವಣೆಗಳಾಗಕ್ಕೆ ಶುರು ಆಯಿತು. ಆಮೇಲೆ ಅಂಬೇಡ್ಕರ್, ಗಾಂಧಿ ಎಲ್ಲರನ್ನು ಓದ್ತಾ ತುಂಬ ಚೇಂಜಸ್ ಆಯಿತು. ಈ ಸಿನಿಮಾ ಒಪ್ಕೊಳ್ಳೋಕ್ಕೂ ಅದೇ ಕಾರಣ ಮುಖ್ಯವಾಗಿ. ಆಲೋಚನೆಗಳಿಗೆ ಹೋಗುತ್ತೆ ಅನ್ನೋದು ಮುಖ್ಯ. ಕತೆ ಸೆಲೆಕ್ಷನಲ್ಲಿ ನೀವೇನೇನು ನೋಡ್ತೀರಿ ಸರ್? ನಾರ್ಮಲ್ ಆಗಿ ಅಂದರೆ ಈ ತುಂಬ ಕಮರ್ಷಿಯಲ್ ಸಿನಿಮಾಗಳೇ ಬರೋದು, ಅದರಲ್ಲಿ ನಾವು ಕೇಳೋದು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಹೌದು, ಪೂರ್ತಿ ಎಕ್ಸ್ಪೆಕ್ಟ್ ಆ ಥರದಲ್ಲಿ ನೀವೇನೇನು ನೋಡ್ತೀರಾ ಅಂತ ಸರ್? ಫಸ್ಟು ಅದೇ ಮೇನ ಕಥೆಯಲ್ಲಿ ಏನಾದ್ರು ಒಂದು, ಈಗ ನಾವು ಮಾಡೋದೇ ಜನಗಳಿಗೋಸ್ಕರ ಕಥೆ. ಅದು ಜನಗಳ ಕಥೆ ಆಗಿದ್ರೆ ಜನಗಳಿಗೆ ರಿಲೇಟ್ ಮಾಡ್ಕೊಳಕ್ಕಾಗತ್ತ, ಜನಗಳ ಸಮಸ್ಯೆಗಳು ಎತ್ಕೊಂಡು ಮಾತಾಡ್ತಾ ಇದೀವ ಅಂತ ಯೂಶುವಲ್ ಆಗಿರುತ್ತೆ. ತೀರಾ ಕಮರ್ಷಿಯಲ್ ಸಿನಿಮಾಲು ಏನೋ ಇದ್ದೇ ಇರುತ್ತೆ ಯೂಶುವಲ್ ಆಗಿ. ಯಾಕಂದ್ರೆ ಅಲ್ಲಿಯ ಯಾವುದೋ ಒಂದು ಪಾತ್ರನೇ ತಗೊಂಡಿರ್ತೀವಿ. ಏನಂದ್ರೆ ಒಬ್ಬರೇ ಹೀರೋನೇ ಎಲ್ಲ ಮಾಡ್ತಾನೆ ಅಂತ ತೋರಿಸ್ಬಿಡ್ತೀವಿ ನಾವು. ಪೂರ್ತಿ ಸಮಾಜ ಸೇರ್ಕೊಂಡು ಮಾಡ್ಬೇಕು ಅದನ್ನ ಕೆಲಸ. ಒಂದು ಮಾದರಿ ಅಷ್ಟೇ, ಒಂದು ಮಾಡೆಲ್ ಅಂತ ಇಟ್ಕೋಬೇಕು ಅವ್ರನ್ನ. ನಾವು ಮಾಡೆಲ್ ಅಂತ ಇಟ್ಕೊಂಡು ಪೂರ್ತಿ ಸಮಾಜದಲ್ಲಿ ಎಲ್ಲರೂ ಆ ಥರದ ಹೀರೋಗಳಾಗಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಬಟ್ ನಮ್ಗೆ ಏನಾಗುತ್ತೆ, ಬರ್ತಾ ಬರ್ತಾ ಆ ಉದ್ದೇಶಗಳನ್ನೆಲ್ಲ ಬರ್ತಾ ಹೋಗ್ಬಿಟ್ಟು ಬರೀ ಹೀರೋನ್ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ದುಡ್ಡಿನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಫೋಟೋ ಬಿಡ್ತೀವಿ. ಈಗ ಒಂದು ನಿಮ್ಮ ಪಾತ್ರನ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿ, ಸೆಕೆಂಡ್ ಹಾಫ್ ಬಿಲ್ಡ್ ಮಾಡಿ, ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬೇಕು ಅಂತ ಡಮ್ಮನ್ ಬಿಡ್ತಾರೆ. ಅಂದ್ರೆ ಹೀರೋ ಗೆಲ್ಲಬೇಕು ಅನ್ನೋ ರೀಸನ್ಗೆ ಅದು ಮಾಡೋದು ಕಮರ್ಷಿಯಲ್ ಸಿನಿಮಾಗಳಲ್ಲಿ. ನಿಜ, ಯಾಕಂದ್ರೆ ಕಥೆ ಅಂತ ನೋಡಿದ್ರೆ ಕಥೆಯಲ್ಲಿ ಹೀರೋ ಅಂತ ಬರ್ತಾನಲ್ಲ ಅವನು ಈಗ ಒಂದು ಸಮಾಜದ ಪ್ರತಿನಿಧಿ ಅಥವಾ ಒಂದು ಶೋಷಣೆಯ ವಿರುದ್ಧದ ಒಂದು ದನಿ ಅಂತೆಲ್ಲ ಇಟ್ಕೊಂಡ್ರೆ ನಾವು ಅವನೇನೋ ಒಂದು ಮಾಡ್ತಿರ್ತೀವಿ. ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಅವ್ನು ಎತ್ಕೊಂಡಿರ್ತಾನೆ, ಅವ್ನು ಸ್ಟ್ರಗಲ್ ಇರುತ್ತೆ, ಆ ಸ್ಟ್ರಗಲ್ ತೋರಿಸ್ಕೊಂಡ್ಬರ್ತೀವಿ, ಅವ್ನು ಸ್ಟ್ರಗಲ್ಸ್ ತೋರಿಸ್ಕೊಂಡ್ಬರ್ತೀವಿ. ಈ ಪಾತ್ರಗಳು ಅಂದ್ರೆ ಬಿಲ್ಡ್ ಮಾಡಿರ್ತೀವಿ ಅಂತಂದ್ರೆ, ಯಾಕಂದ್ರೆ ಒಬ್ಬ ಪ್ರತಿಸ್ಪರ್ಧಿ ಸ್ಟ್ರಾಂಗ್ ಆಗಿದ್ರೆ ತಾನೇ ಇವನು ಹೋರಾಡಕ್ಕೆ ಅವಕಾಶ ಸಿಕ್ಕೋದು. ಅವನು ಕಟ್ ಮಾಡ್ಬಿಡ್ತಾರಲ್ಲ, ಅದಕ್ಕೆ ಎಷ್ಟು ಬೇಜಾರು ಇರುತ್ತೆ? ಬೇಜಾರು ಅಂತಲ್ಲ, ಕಥೆ ಅಫೆಕ್ಟ್ ಆಗುತ್ತೆ. ನನ್ಗೇನ್ ಅನ್ಸುತ್ತೆ, ಕಥೆ ಯಾಕಂದ್ರೆ ಪಾತ್ರಗಳು ಸಂಪೂರ್ಣ ಯಾಕೆ ಆಗ್ಬೇಕು ಅಂದ್ರೆ ಕಥೆಯ ಪೂರ್ತಿ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಸಿಗ್ಬೇಕು. ಫೈನಲ್ ಆಗಿ ಮಾಡ್ತಾ ಇರೋದು ಕಥೆ ಅವ್ರಿಗೋಸ್ಕರ, ಸಿನಿಮಾ ಅವ್ರಿಗೋಸ್ಕರ. ಅವ್ರು ದುಡ್ಡು ಕೊಟ್ಟು ನೋಡ್ತಾ ಇದ್ದಾರೆ, ಅವ್ರು ನಮ್ಮ ಕಸ್ಟಮರ್. ಗಾಂಧಿ ಹೇಳೋದಲ್ಲ, ಕಸ್ಟಮರ್ ಇಸ್ ಗಾಡ್ ಅಂತ. ಆಕ್ಚುಲ್ ಆಗಿ ಹೇಳಿದಂದ್ರೆ, ಈಗ ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಹೇಳಿದ್ದು ಏನಕ್ಕೆ ಅಂತಂದ್ರೆ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇರೋದು. ಅವ್ರು ನಮಗೆ ದುಡ್ಡು ಕೊಟ್ಟು ಬರ್ತಾ ಇದಾರೆ, ಅವ್ರು ನಮ್ಮ ಕಸ್ಟಮರ್ಸ್ ಅನ್ನೋದು ಅಷ್ಟೇ ಅಲ್ಲದೆ ಅಷ್ಟೊಂದು ಪ್ರೀತಿ ಕೂಡ ತೋರಿಸ್ತಾ ಇದ್ದಾರೆ. ಸಿನಿಮಾಲಿ ಬರೀ ಒಂದು ವ್ಯಾಪಾರ ಆಗಿದ್ದರೆ ದುಡ್ಡು ಕೊಟ್ಟು ಹೊಡೋಗ್ಬೋದಾಗಿತ್ತು. ಅವರು ಅದಾದ್ಮೇಲೆ ಲವ್ ಮಾಡ್ತಾರೆ ನಮ್ಮನ್ನ, ಅಷ್ಟೊಂದು ಪ್ರೀತಿಸ್ಬಿಟ್ಟು ಮತ್ತೆ ನಮ್ಮ ಕೆಲಸ ಅಂತ ನೋಡೋಕೆ ಬರ್ತಾರೆ. ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾ ಇರ್ಬೇಕಾದ್ರೆ ನಾವು ಪ್ರಾಮಾಣಿಕವಾಗಿರ್ಬೇಕು. ನಮ್ಮ ಕೆಲಸ ಎಷ್ಟು ಪ್ರಾಮಾಣಿಕವಾಗಿರ್ಬೇಕು ಅವ್ರಿಗೆ. ಜೊತೆಗೆ ಅವರು ಸಮಸ್ಯೆಗಳನ್ನ ನಾವು ಎತ್ಕೋಬೇಕು, ಅವ್ರ ಸಮಸ್ಯೆಗಳನ್ನ ನಾವು ದನಿ ಎತ್ತಬೇಕು. ಅದು ಸಿನಿಮಾ ದಾಟಿನೂ ಹೋಗಬೇಕು, ಕಷ್ಟ. ಅದು ಈಗ ಒಂದಷ್ಟು ಜನ ಬಡತನ ಮಾಡಿ ಮಾತಾಡ್ತೀವಿ ಅಷ್ಟೇ. ಬಟ್ ಯಾಕಂದರೆ ಅಷ್ಟೊಂದು ಪ್ರತಿಕೂಲ ಪರಿಸ್ಥಿತಿ ಸುತ್ತಲೂ ಇರಬೇಕಾದ್ರೆ ಎಲ್ಲರೂ ಮಾತಾಡೋಕ್ಕಾಗಲ್ಲ, ಮಾತಾಡಬೇಕು ಅಂತ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅದು ಕಷ್ಟ ಇರುತ್ತೆ, ಯಾಕಂದರೆ ಎಲ್ಲರದ್ದು ಅವ್ರವ್ರದ್ದೇ ಲಿಮಿಟೇಷನ್ಸ್ ಇರುತ್ತೆ. ಈಗ ಮೀಟು ಮೂಮೆಂಟ್ ಆಯಿತು, ಕೆಲವ್ರು ಮಾತಾಡಿದ್ರು, ಪಾಪ ಎಷ್ಟು ಕಷ್ಟಪಡ್ತಾರೆ ಮಾತಾಡ್ತೋರೆಲ್ಲ. ಅವ್ರನ್ನ ಎಷ್ಟು ಟಾರ್ಚರ್ ಮಾಡಿ ನಮ್ಮ ಸಮಾಜವೇ, ಅದು ಸಿನಿಮಾ ಸಮಾಜನೇ ಎಷ್ಟು ಟಾರ್ಚರ್ ಮಾಡಿದೆ ಅವ್ರಿಗೆಲ್ಲ. ಸೊ ಅಷ್ಟೆಲ್ಲ ಇದ್ದಾಗ ಎಲ್ಲರೂ ಮಾತಾಡೋಕ್ಕಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಮಾತಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಬಟ್ ಸ್ಟಿಲ್ ಈಗ ನಾವು ಸಿನಿಮಾ ಆಗಿ ಜನಗಳಿಗೋಸ್ಕರ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಆ ಜವಾಬ್ದಾರಿ ಇರಬೇಕು, ಸಾಮಾಜಿಕ ಜವಾಬ್ದಾರಿ ಇರಬೇಕು. ಯಾಕಂದರೆ ಜನ ನಮ್ಮ ಕಸ್ಟಮರ್ಸ್, ಅದಲ್ಲದೆ ಜನ ನಮ್ಮನ್ನು ನಮ್ಮವರು ಅಂತ ನೋಡ್ತಾರಲ್ಲ. ಸೊ ನಮ್ಮವರು ಅವರು ಕೂಡ, ಹಾಗಾಗಿ ಅವ್ರು ಇನ್ನೂ ದೇವರು ಅಂತ ಅವ್ರ ಕಣ್ಣು ಕಾಣೋದು ಅವರೇ ತಾನೆ.
ನನ್ನವರದೇವರು ಅಂತ ಕರೀತಾರೆ. ನನಗೆ ಸರ್ ಕಮಲ್ ಶ್ರೀದೇವಿ ಪಾತ್ರ ಮಾಡಿದಾಗ ನಿಮ್ಮನ್ನೇ ಏನಕ್ಕೆ ಮಾಡಬೇಕು ಅಂದರೆ ಆ ಪೊಲೀಸ್ ಪಾತ್ರ ಸ್ಟಾರ್ಟ್ ಆಗೋದು ನಿಮ್ಮಿಂದಲೇ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ, ಎಂಡ್ವರೆಗೂ ನೀವು ಫಸ್ಟ್ ಫ್ರೇಮಲ್ಲಿ ಹೇಗೆ ಬಿಹೇವ್ ಮಾಡ್ತೀರಾ ಎಂಡ್ ಫ್ರೇಮಲ್ಲೂ ಹಾಗೆ ಬಿಹೇವ್ ಮಾಡ್ತೀರಾ. ಅಲ್ಲಿವರೆಗೆ ಸಸ್ಟೈನ್ ಮಾಡಬೇಕು. ನನ್ನ ಬೇರೆ ಪಾತ್ರಕ್ಕೋಸ್ಕರ ನಿಮ್ಮನ್ನು ಕಮ್ಮಿ ಮಾಡೋದು, ಇನ್ನೊಂದು ಪಾತ್ರನ ಕಮ್ಮಿ ಮಾಡೋದು ಅದೆಲ್ಲೂ ಮಾಡೋಕ್ಕೆ ಹೋಗಿಲ್ಲ ನಾವು. ಸೊ ನಾವೇ ಮೇಕರ್ಸೇ ರೈಟಿಂಗಲ್ಲೇ ತುಂಬ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿದ್ವಿ. ಕಿಶೋರ್ ಸರ್ ಪಾತ್ರನ ಸಿನಿಮಾ ಎಂಡೋರ್ಗೂ ಇಟ್ಕೋಬೇಕು, ರಮೇಶ್ ಚಂದ್ರ ಅವ್ರ ಪಾತ್ರನ ಸಿನಿಮಾ ಎಂಡೋರ್ಗೆ ಇಟ್ಕೋಬೇಕು, ಮಿತ್ರ ಅವ್ರ ಪಾತ್ರನೂ ಇಟ್ಕೋಬೇಕು. ಎಲ್ಲ ಪಾತ್ರಗಳನ್ನು ಎಂಡೋರ್ಗೆ ಇಟ್ಕೊಂಡು ಜಸ್ಟಿಸ್ ಮಾಡಬೇಕು. ಇಲ್ಲಿ ಯಾರೋ ಒಬ್ಬ ಹೀರೋ ಬಂದು ಎಲ್ಲರೂ ಹೊಡೆದ್ಬಿಟ್ಟು ಇದು ಮಾಡ್ಬಿಡ್ತಾನೆ ಅನ್ನೋದಾಗಬಾರ್ದು. ಎಲ್ಲರೂ ಸಮಾಜ ಬಗ್ಗೆ ಮಾತಾಡಬೇಕು. ಕೆಲವೊಂದು ವಿಷಯಗಳನ್ನ ಕಿಶೋರ್ ಸರ್ ಮಾತಾಡೋದನ್ನೇ ತುಂಬ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ಪಾತ್ರದಲ್ಲಿ ನಾವು ಮಾತಾಡಿಸ್ತೀವಿ, ಲೆಸ್ಬಿಯನ್ ಕ್ಯಾರೆಕ್ಟರ್ ಮಾತಾಡಿಸ್ತೀವಿ. ಅವ್ರವ್ರ ಪಾತ್ರಗಳು ಅವ್ರವರೇ ಮಾತಾಡಬೇಕು ಅಂತ ತುಂಬ ಕಾನ್ಷಿಯಸ್ ಆಗಿ ಮಾಡಿರ್ತೀವಿ. ಅದನ್ನೇ ನಾನು ಹೇಳ್ತೀನಿ, ಅದನ್ನೇ ಕೇಳಕ್ಕೆ ಬಂದಿದ್ದು ಸರ್ಗೆ. ನಾನು ಒಳ್ಳೆಯವನು ಅಂತ ತೋರಿಸ್ಕೊಳಕ್ಕೆ ಮುಂದಿನವ್ರನ್ನೆಲ್ಲ ಕೆಟ್ಟವರು ಅಂದ್ಬಿಟ್ಟು ನಾನು ಗೆಲ್ಲಬೇಕು ಅಂತ ಅವ್ರನ್ನ ಸೋಲಿಸ್ಬಾರ್ದಲ್ಲ. ಆ ಕಾನ್ಷಿಯಸ್ನೆಸ್ ರೈಟರ್ಸ್ಗೆ ಇರಬೇಕು ಅಂತ. ಅದೇ ಎಲ್ಲ ನಾನೆಲ್ಲ ಗೊತ್ಕೊಂಡ್ಬಿಟ್ಟೆ ಅದನ್ನ ಡಿಸ್ಕಷನ್. ಪಾತ್ರಗಳು ಮುಖ್ಯ ಆಗ್ಬೇಕಾದ್ರೆ ಒಂದು ಕಥೆ ಅಂತ ಮಾಡಿದಾಗ ಪಾತ್ರಗಳು ಮುಖ್ಯ ಆಗುತ್ತೆ. ಪಾತ್ರ ಮಾಡ್ತಾ ಇರೋ ನಟ ಮುಖ್ಯ ಆಗಲ್ಲ. ಹೌದು. ಸೊ ಪಾತ್ರಗಳು ಮುಖ್ಯ ಆಗುತ್ತೆ. ಪಾತ್ರಗಳು ಅದೇ ಪ್ರಾಮಾಣಿಕವಾಗಿ ಅಂತ ಹೇಳ್ಕೋಗಿ ಎಲ್ರಿಗೂ ಹೊಟ್ಟೋಗ್ಬಿಟ್ಟೆ, ದೇವ್ರಿಗೆ ಇದು ಅಂತೆಲ್ಲ ಹೊಟ್ಟೋಗ್ಬಿಟ್ಟೆ. ಸೊ ಪ್ರಾಮಾಣಿಕತೆ ತುಂಬ ಮುಖ್ಯ ಆಗುತ್ತೆ. ನಾವು ಕಥೆಗೆ ಪ್ರಾಮಾಣಿಕರಾಗಬೇಕಾಗತ್ತೆ, ಜೊತೆಗೆ ಆಡಿಯನ್ಸ್ಗೆ ಪ್ರಾಮಾಣಿಕರಾಗಿರ್ಬೇಕಾಗತ್ತೆ. ಯಾಕಂದ್ರೆ ದುಡ್ಡು ಕೊಟ್ಟು ಅವ್ರು ನಮ್ಮನ್ನು ನಂಬಿ ನೋಡಕ್ ಬರ್ತಾರೆ, ನಮ್ಮನ್ನು ಅಷ್ಟೊಂದು ಪ್ರೀತಿಸಿ ನೋಡಕ್ ಬರ್ತಾರೆ. ಸೊ ಅವ್ರಿಗೆ ನಾವು ಏನನ್ನ ಹೇಳ್ಕೊಟ್ಟಿದ್ವು ಅದ್ರಲ್ಲಿ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾನು ಬರೀ ನನ್ನನ್ನು ಹೈಲೈಟ್ ಮಾಡ್ಕೊಳಕ್ಕೋ ಅಥವಾ ಇನ್ನೊಬ್ಬರನ್ನ ಹೈಲೈಟ್ ಮಾಡೋಕ್ಕೋ, ಯಾರನ್ನೋ ಒಬ್ಬರನ್ನ ಹೈಲೈಟ್ ಮಾಡೋಕ್ಕೆ ನಾನು ಇನ್ನೊಂದು ಅಲ್ಲಿರೋ ಪಾತ್ರಕ್ಕೆ ತಕ್ಕದಲ್ಲದಂಥದ್ದನ್ನು ಏನೋ ಮಾಡಬಾರ್ದು. ಎಲ್ರಿಗೂ ಪಾತ್ರಗಳು ಅಷ್ಟು ನೀಟಾಗಿ ಆಗಿರಬೇಕು. ಅದಾಗಿದೆ ಈ ಸಿನಿಮಾದಲ್ಲಿ. ಅದಾಗಿದೆ. ನಿಮ್ಗೆ ಸಿನಿಮಾ ನೋಡೋದಕ್ಕೆ ಬೇಜಾರಾಗುತ್ತೆ ಸರ್? ಹೇಳಿದ್ದೆ ಬೇರೆ, ಇಲ್ಲಿ ನಮಗೆ ಆಸ್ ಎ ಆರ್ಟಿಸ್ಟ್ ಆಗಿ, ಆಸ್ ಎ ವ್ಯೂವರ್ಸ್ ಆಗಿ ಇವ್ರು ಇರಬೇಕಾಗಿತ್ತಲ್ಲ, ಯಾಕೆ ಇವ್ರನ್ನ ಸಡನ್ ಆಗಿ ಸಾಯಿಸ್ಬಿಟ್ರು ಅನ್ಸುತ್ತೆ. ನನಗೆ ಬೇಜಾರು ಅಂತ ಅನ್ಸಲ್ಲ, ಬಟ್ ನನಗೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋದು ಒಂದು ಹೌದಲ್ಲ, ಅದಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಏನಾದ್ರು ಆ ಥರದ್ದು ಆದರೆ ಏನಾಗುತ್ತೆ, ಆಡಿಯನ್ಸ್ಗೆ ನೀವು ಒಂದು ನಮ್ಮ ಕಮಿಟ್ಮೆಂಟ್, ಅವರಿಗೆ ನಾವು ಪ್ರಾಮಾಣಿಕವಾಗಿ ಕಥೆ ಹೇಳಬೇಕು. ಅದರಲ್ಲಿ ಎಲ್ಲೂ ಡಿಸ್ಟರ್ಬ್ ಆಗದರೆ ನಾವು ತೊಗೊಂಡು ಹೋಗೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅದು. ಯಾಕೆಂದ್ರೆ ಒಂದು ಆಡಿಯನ್ಸ್ ಯಾಕೆ ಕೂತ್ಕೊಂಡು ನೋಡ್ತಾನೆ? ಈಗ ನನಗೆ ಮಧ್ಯದಲ್ಲಿ ಏನೋ ಡೌಟ್ಗಳು ಬಂತು, ನನಗೆ ಡಿಸ್ಟರ್ಬ್ ಆಯ್ತು, ನನಗೆ ಬೇಜಾರಾಯ್ತು ಅಂದರೆ ಆಡಿಯನ್ಸ್ಗೂ ಬೇಜಾರಾಗ್ತಾರೆ. ಕರೆಕ್ಟ್. ಸೊ ಅವನಿಗೆ ಬೇಜಾರಾಗಲೇಬೇಕಾದಂಥ ಸಿಚುವೇಶನ್ ಇದ್ರೆ ಬೇಜಾರು ಮಾಡಿಸ್ಬೇಕು. ಅದು ಬಿಟ್ಟು ಡಿಸ್ಟರ್ಬ್ ಆಗುವಂಥದ್ದು, ಇದೇನಿದು, ಯಾಕೆ ಹಿಂಗಾಯ್ತು, ಹಿಂಗಾಗಬಾರ್ದಲ್ಲ ಅಂತಂದ್ರೆ ಅಂದರೆ ತಪ್ಪು ನಡೀತಾ ಇದೆ. ಅದು ತಪ್ಪು ಅಂದರೆ ನಾನು ಕಥೆ ದೃಷ್ಟಿಲಿ ಹೇಳಿಲ್ಲ, ಅಂದರೆ ಇದು ಇಲ್ಲಿ ಇರಬಾರ್ದಾಗಿತ್ತು ಯಾಕೆ ಇಲ್ಲಿದೆ, ಇಲ್ಲಿ ಇವ್ನು ಹಿಂಗೆ ಮಾತಾಡಬಾರ್ದಾಗಿತ್ತು ಯಾಕೆ ಮಾತಾಡ್ತಾರೆ, ಉದ್ದೇಶ ಇಲ್ಲದೆ ಏನಾದ್ರು ಆದರೆ ಅದು ಆಡಿಯನ್ಸ್ ನೋಡುವಂಥ ಸಿನಿಮಾ ಎಕ್ಸ್ಪೀರಿಯನ್ಸ್ ಅದನ್ನ ಡಿಸ್ಟರ್ಬ್ ಮಾಡುತ್ತೆ. ಅದು ಮಾಡಿದ್ರೆ ಯಾಕೆ ನೋಡ್ತಾರೆ ಸಿನಿಮಾ? ಸೊ ಅದಾಗದೇ ಇರೋಂಗೆ ಕಾಯ್ಕೊಳ್ಳೋದು ಯಾವಾಗಲೂ ಒಬ್ಬ ರೈಟರ್ನ, ಒಬ್ಬ ಸಿನಿಮಾ ಮೇಕರ್ನ, ಒಬ್ಬ ಡೈರೆಕ್ಟರ್ನ ಜವಾಬ್ದಾರಿ ಅಂತ ನನ್ನ ಅನ್ಸುತ್ತೆ. ಸೊ ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ರೆ ಅದು ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ತಪ್ಪುಗಳು ಆಗುತ್ತೆ. ಎಷ್ಟೊಂದ್ಸಲ ನಾವು ಒಂದೇ ಪರ್ಸ್ಪೆಕ್ಟಿವ್ ನೋಡ್ತೀವಿ. ಹಾಗಾಗಿ ಒಂದು ಟೀಮ್ ಅಂತ ಯಾಕೆ ಮಾಡ್ಕೋತೀವಿ, ಸಿನಿಮಾದಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಸಿಗುತ್ತಲ್ಲ. ಸೊ ಹಾಗೆ ನಾನು ಅದಕ್ಕೆ ನಾನು ಮಾಡೋ ಸಿನಿಮಾಗಳು ಒಂದಷ್ಟು ಕೂತ್ಕೊಂಡು ನನಗಿರೋ ಡೌಟ್ಗಳನ್ನ ನಾನು ಅವ್ರಿಗೆ ಕೇಳ್ತೀನಿ. ಏನಕ್ಕೆ ಅಂದರೆ ಈಗ ನನಗೆ ಡೌಟ್ ಬಂತಂದರೆ ಆಡಿಯನ್ಸ್ಗೂ ಬರುತ್ತೆ ಡೌಟ್. ನೀವು ಕ್ಲಾರಿಫೈ ಮಾಡಿ, ಇದು ನಿಮ್ಮ ಡ್ಯೂಟಿ, ನೀವು ಕ್ಲಾರಿಫೈ ಮಾಡಿ. ನೀವು ಕ್ಲಾರಿಫೈ ಮಾಡಿದ್ರೆ ಓಕೆ, ನೀವು ಕ್ಲಾರಿಫೈ ಮಾಡಲಿಲ್ವಾ, ಮಾಡೋಕ್ಕಾಗಲಿಲ್ವಾ, ಸೊ ಅಂದರೆ ಏನೋ ತಪ್ಪಿದೆ, ಇಲ್ಲ ಎಡವಟ್ಟಿದೆ ಅಂತ. ಸೊ ತಿದ್ಕೋಬೇಕು ನಾವು. ನನಗೆ ಬಂದ ಡೌಟ್ ಆಡಿಯನ್ಸ್ಗೂ ಬಂತು ಅಂದರೆ ನೋಡ್ಬೇಕಾದ್ರೆ ನಮಗೆ ಸಿನಿಮಾ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ನಮಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಮ್ಗೆ ಏನೇನು ಗೊತ್ತಿರೋ ಅದನ್ನಾರು ತಿದ್ಕೊಳ್ಳೋಣ ಅಲ್ಲ. ಸೊ ಅದಕ್ಕೋಸ್ಕರ ಒಂದು ಟೀಮ್ ಮಾಡಬೇಕಾಗತ್ತೆ, ಡಿಸ್ಕಸ್ ಮಾಡಬೇಕಾಗತ್ತೆ, ಪ್ರಾಮಾಣಿಕವಾಗಿ ಇರಬೇಕು ಅಂತ ಪದೇ ಪದೇ ಪ್ರಯತ್ನ ಮಾಡಬೇಕಾಗತ್ತೆ, ಕಾನ್ಷಿಯಸ್ ಆಗಿ ಅದ್ರ ಬಗ್ಗೆ ಇರಬೇಕಾಗತ್ತೆ. ಸೊ ಅದನ್ನೆಲ್ಲ ಈ ಟೀಮ್ ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ಇದೆಲ್ಲ ಇದೆ ಅಂತ. ಸರ್ನ ಮಾತಾಡ್ಸೋದು ಅದೇ ಸರ್ನ ಮಾತಾಡ್ಸೋದು ಒಂಥರ ಪುಸ್ತಕ ಓದ್ದಂಗೆ, ಭಾರಿ ಒಳ್ಳೊಳ್ಳೆ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ಸರ್. ಒಂಥರ ನೈಸ್ ಮೀಟಿಂಗ್, ಅಥವಾ ಈ ಸಮಯನ ನಾವು ಒಂದ್ ಕಡೆ ಬರ್ದಿಡ್ಬೇಕು ಅಂತದ್ದೊಂದು ಸಮಯ ಕಳೆದ್ವಿ ಸರ್. ಟೀಮ್ ಅದೇ ಟೀಮ್ ಅಂತಂದ್ರೆ ನಾನು ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಹೋದ್ರೆ, ನನ್ನ ಜೊತೆ ಕೆಲಸ ಮಾಡಿದವರೇ, ಇದಕ್ಕೆ ಮುಂಚೆ ಕೆಲಸ ಮಾಡಿದವರು ಇದರಲ್ಲಿ ನಾಗೇಶ್ ಸಿನಿಮಾಟೋಗ್ರಫರ್, ಅವ್ರ ಕೆಲಸ ಅಂತೂ ತುಂಬ ಚೆನ್ನಾಗಿದೆ. ಆವಾಗ್ಲಿಂದ ನಾನು ಇದಕ್ಕೆ 10 ವರ್ಷ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, 5 ವರ್ಷ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, 2 ಸಿನಿಮಾ ರಿಲೀಸ್ ಆಗಿಲ್ಲ. 2 ಸಿನಿಮಾನು ಬಂದಿದ್ದರೆ ಅವರು ಆಕ್ಚುಲ್ ಆಗಿ ಅವರ ರೆಕಗ್ನಿಷನ್ ಬೇರೆ ಥರ ಇತ್ತಿರೋದು ಈಗ ಅಂತ ನನಗನ್ಸುತ್ತೆ. ತುಂಬಾ ಚೆನ್ನಾಗಿದೆ 2 ಸಿನಿಮಾ. ಸರ್ ನೀವು ಹಂಗಾರೆ ಹೇಳ್ಬಾರ್ದು, ಈಗ ಗಾಂಧಿ ಬೇರೆ ಇದೆ, ಅಯ್ಯೋ ಅವ್ರ ಜೊತೆ ಸಿನಿಮಾ ಮಾಡ್ರೆ ಸಿನಿಮಾ ರಿಲೀಸ್ ಆಗಲ್ಲ ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ. ಪರವಾಗಿಲ್ಲ, ಅನ್ಕೊಳ್ಳಿ ಏನ್ ತೊಂದರೆ ಇಲ್ಲ. ಅದಕ್ಕೆ ಬೇಕಂದ್ರೆ ಇದೊಂದು ಟೀಮ್ ಎಫರ್ಟ್ ಅಲ್ಲ, ಅದಕ್ಕೆ ಬೇಕಾದಷ್ಟು ಇದರಲ್ಲಿ ಬಂಡವಾಳದ ಅವಶ್ಯಕತೆ ತುಂಬಾ ಇರೋದ್ರಿಂದ ಸುಮಾರು ಫ್ಯಾಕ್ಟರ್ಸ್ ಇರ್ತದೆ ಒಂದು ಸಿನಿಮಾ ಈಚೆ ಬರಲಿಲ್ಲ. ಸೊ ಕೀರ್ತನ್ ಕೂಡ ಅಷ್ಟೇ, ಆ 2 ಸಿನಿಮಾಲಿ ಕೀರ್ತನ್ ವರ್ಕ್ ಮಾಡಿದ್ರು. ಆದ್ಮೇಲೆ ಸಂಗೀತ ಕೂಡ ಮುಂಚೆ 2 ಸಿನಿಮಾ ವರ್ಕ್ ಮಾಡಿದ್ವಿ. ಆಕ್ಚುಲ್ ಆಗಿ ಈ ಸಿನಿಮಾಗೆ ಸಂಗೀತ ಫಸ್ಟ್, ಬಟ್ ಸ್ಟಿಲ್ ಅವ್ರು ಹೇಳಿದ್ದೇನೆಂದ್ರೆ ನಿನಗೆ ರೋಲ್ ಇಷ್ಟ ಆದ್ರೆ ಅಷ್ಟೇ ಮಾಡು, ನಾನು ಫೋರ್ಸ್ ಮಾಡಲ್ಲ, ಏನು ನಾನು ಮಾಡ್ತಾ ಇದ್ದೀನಿ, ನಮ್ಮ ಸಿನಿಮಾ ನಾವು ಕೇಳಿದೆ ಅಂತ ಅಂದ್ಬಿಟ್ಟು ನೀನು ಮಾಡಬೇಡ ಅಂತ.
ನಂಗೆ ರೋಲ್ ಇಷ್ಟ ಆಯ್ತು, ಆ್ಯಕ್ಚುಲಾಗಿ ಇಷ್ಟ ಆಯಿತು. ಜೊತೆ ಕಥೆ ಮೇನಾಗಿ ರೋಲ್ಗಿಂತ ಕಥೆ ಇಷ್ಟ ಆಯ್ತು ನನಗೆ. ರೋಲ್ ಅಗೇನ್ ಪೊಲೀಸ್ ರೋಲ್ ಅಲ್ವಾ, ಅದೊಂದು ಇರುತ್ತೆ. ನಾವು ಪೊಲೀಸ್ ಹೋದ್ರೆ ಅಯ್ಯೋ ಅಪ್ಪ ಮತ್ತೆ ಪೊಲೀಸ್ ಅಂತ. ಸಂಗೀತ ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ ಸರ್. ಚೆನ್ನಾಗಿದೆ, ವೆರಿ ಚಾಲೆಂಜಿಂಗ್ ರೋಲ್. ಸಂಗೀತಕ್ಕೆ ನಿನ್ನೆ ಅಪ್ಲೋಡ್ ಮಾಡ್ಬೇಕಾದ್ರೆ ಪಿಕ್ಚರ್ ನೋಡಿದ್ವಿ, FAQ ಅಪ್ಲೋಡ್ ಮಾಡಬೇಕಾಗಿತ್ತು. ನಮಗೆ ಒಂದು ಸೆಕೆಂಡ್ ಡಿಸ್ಟರ್ಬ್ ಆಗ್ಬಿಡ್ತು ಸಂಗೀತ ಪರ್ಫಾರ್ಮೆನ್ಸ್. ಏನು ಚೆನ್ನಾಗಿ ಮಾಡಿ ಟ್ರೈಲರ್ ಅದೇ ಹೇಳ್ತಾರೆ, ಟ್ರೈಲರಲ್ಲಿ ಅವ್ರು ಅಷ್ಟೊಂದು ವ್ಯಾಲ್ಯೂಸ್ ತೋರಿಸ್ಬಿಟ್ಟಿದ್ದಾರೆ. ನನಗೆ ನೋಡ್ಬೇಕಾಯ್ಪ, ನನಗೆ ನೋವಾಗುತ್ತೆ ಎಲ್ಲ ಹೊಡಿತಾ ಇರೋದೆಲ್ಲ ನೋಡಿದ್ರೆ. ಟ್ರೈಲರ್ ತೋರಿಸ್ಬಾರ್ದಾಗಿತ್ತೇನೋ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಓಕೆ, ನೀವು ಆಡಿಯನ್ಸ್ನು ಪ್ರಿಪೇರ್ ಮಾಡಿಬಿಟ್ಟು ಕರ್ಕೊಂಡು ಬರ್ಬೇಕಲ್ಲ, ಬಂದು ಶಾಕ್ ಆಗ್ಬಿಡ್ಬಾರ್ದಲ್ಲ ವೈಲೆನ್ಸ್ ಅಂತ ಅಂದ್ಬಿಟ್ಟು. ಬಟ್ ಇದೆ, ನಾವು ಸುಮ್ಮನೆ ಮುಚ್ಚಿಟ್ಬಿಟ್ರೆ ವೈಲೆನ್ಸ್ ಇಲ್ಲ ಅಂತಲ್ಲ. ಇವಾಗ ಸುಮ್ಮನೆ ಮಾತಾಡ್ಬೇಕಾರೆ ಅಂತ ಸುಮ್ಮನೆ ತೆಗೆದು ನೋಡಿದ್ವಿ ಏನಪ್ಪ ಎಷ್ಟಾಗ್ತಾ ಇದೆ ವೈಲೆನ್ಸ್ ಅಂತ. 90 ಕೇಸು ಪರ್ ಡೇ ರೇಪ್ ರಿಜಿಸ್ಟರ್ ಆಗ್ತದೆ. ರಿಜಿಸ್ಟರ್ ಆಗದಿರೋ ರೇಪ್ಗಳು ಎಷ್ಟು, ಬರೀ ರೇಪು. ಇದಲ್ಲದೆ ವೈಲೆನ್ಸ್ಗಳು ಬೇರೆ ಬೇರೆ, ಸೆಕ್ಷುವಲ್ ಅಬ್ಯೂಸ್ಗಳು ಎಷ್ಟಿದೆ, ಬೇರೆ ಬೇರೆ ಅಬ್ಯೂಸು, ಬೇರೆ ಬೇರೆ ಥರದ ಡೊಮೆಸ್ಟಿಕ್ ವೈಲೆನ್ಸ್, ಇವೆಲ್ಲ ಲೆಕ್ಕಕ್ಕೆ ಕೇಸಿಗದಿರೋ ಎಷ್ಟೊಂದಿದೆ. ನಿಜ, ಜನ ಜಾಸ್ತಿ ಇದ್ದಾರೆ, ಕಮ್ಮಿ ಕ್ರೈಮು ಜಾಸ್ತಿ ಇದೆ ಅಂತ ಅಂದ್ಬಿಡ್ಬೋದು ನಾವು ತಪ್ಪಿಸ್ಕೊಳ್ಳೋಕ್ಕೆ. ಬರ್ಸಿಲ್ ಅಷ್ಟೊಂದಿದೆ, ಅದನ್ನು ನಾವು ಅಡ್ರೆಸ್ ಮಾಡ್ತಾ ಇಲ್ಲ. ಮೇಯ್ನಾಗಿ ಅದಕ್ಕೆಲ್ಲ ಸಮಸ್ಯೆ ಎಜುಕೇಷನ್ ಅಂತ. ಎಜುಕೇಷನ್ ಇಲ್ಲ. ಸಿನಿಮಾ ಇಸ್ ಅ ವೆರಿ ನೈಸ್ ಫಾರ್ಮ್ ಆಫ್ ಎಜುಕೇಷನ್. ಅದು ನಾವು ಹೇಳ್ತಾ ಇರೋದು ಫುಲ್ ಎಂಟರ್ಟೈನ್ಮೆಂಟ್ ಮೂಲಕ ಹೇಳ್ತಾರೆ, ಫುಲ್ ಥ್ರಿಲ್ಲರ್ ಮಾಡಿಬಿಟ್ಟು ಇದನ್ನ ಎಜುಕೇಷನ್ ಅಂತ ಯಾವನು ಕೇಳಲ್ಲ. ಬಂದು ಪಾಠ ಮಾಡಿದ್ರೆ ಕರೆಕ್ಟ್ ಸರ್, ಕ್ಲಾಸಲ್ಲೇ ಕೂತ್ಕೊಂಡು ಕೇಳಲ್ಲ, ಬೋಧನೆ ಕೇಳಲ್ಲ ಸರ್, ಬೋಧನೆ ಕೇಳಲ್ಲ ಸರ್. ಎಸ್ ಸರ್, ಡೈರೆಕ್ಟ್ ಆಗಿ ಡೂಯಿಂಗ್ ಇಟ್ಸ್ ಜಾಬ್. ಸಿನಿಮಾ ಏನು ಮಾಡಬೇಕು ಅದನ್ನ ಈ ಸಿನಿಮಾ ಮಾಡುತ್ತೆ ಅಂತ ನಾನು ಅನ್ಕೋತೀನಿ. ಸರ್ ನಿಮ್ಮ ಮನೆ ನೋಡಿದ್ವಿ, ಒಂದು ಒಳ್ಳೆ ವಿಷಯನ ಕೇಳಿದ್ವಿ. ಥ್ಯಾಂಕ್ ಯು. ಮನೆ ಕರ್ಕೊಂಬಂದು ನಿಮ್ಮಿಂದ ಅವ್ರ ಮನೆಗೆ ಬಂದೆ. ಥ್ಯಾಂಕ್ ಯು ಸರ್, ಲವ್ ಯು ಸರ್. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಕಮಲ್ ಸೇದ್ರಿಗೆ ಒಳ್ಳೇದಾಗಲಿ ಸರ್. ಸರ್ ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಗುಡ್ ಲಕ್ ಮಚ್. ನಿಮ್ಗೂ. ನಾನು ಅವ್ರು ಗುಡ್ ಲಕ್ ಹೇಳ್ತೀನಿ, ನಾವೇ ಹೇಳ್ಕೊ. ಇಲ್ಲ ಸರ್, ನಮಗೂ ಗುಡ್ ಲಕ್ ಬೇಕು ಸರ್ ನಿಮ್ದು.